ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ 4/8/2024 ಭಾನುವಾರ ಭೀಮನ ಅಮಾವಾಸ್ಯೆಯ ಪೂಜೆ ಮತ್ತು ಧಾರ್ಮಿಕ ವಿಶೇಷ ಆಚರಣೆಗಳು ಶ್ರೀ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುತ್ತಿದೆ. ಅಂದು ಬೆಳಗ್ಗೆಯಿಂದಲೇ ಶ್ರೀ ಕ್ಷೇತ್ರದ ಆರಾಧ್ಯ ದೈವಗಳಾದ ಶಂಕರೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ, ಗುರುವಾರಣ್ಯರ ಗದ್ದುಗೆಗಳಿಗೆ ಅಭಿಷೇಕ, ಪೂಜೆ ಪುನಸ್ಕಾರ ಮತ್ತು ಪೂಜ್ಯರು ಊರ ಗದ್ದಿಗೆಗೆ ಮೇಲೆ ಕುಳಿತುಕೊಂಡು ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಬರುವ ನಿರೀಕ್ಷೆ ಇದೆ. ಎಲ್ಲರಿಗೂ ಸಿಹಿ ಭೋಜನ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ. ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಇದೇ ಭಾನುವಾರ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರಕ್ಕೆ ಆಗಮಿಸಿ ಗುರುಗಳ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ನೀಡಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯುಕೆ ಶಿವಪ್ಪ, ಅಧ್ಯಕ್ಷರು ಯುಎಸ್ ಬಸವರಾಜು, ಪ್ರಧಾನ ಕಾರ್ಯದರ್ಶಿ ಶಿವಪ್ಪ, ಲೋಕೇಶ್, ಶಂಕರಪ್ಪ, ಭರತ್ ಮತ್ತು ನಿಜಗುಣ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. 6 ಪರಮಪೂಜ್ಯರ ಗದ್ದುಗೆಗಳಿಗೆ ಅಣೆಹಚ್ಚಿ ನಮಸ್ಕಾರ ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ವಿಶೇಷವಾಗಿ ಸುಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಒಂದು ಭೀಮನ ಅಮಾವಾಸ್ಯೆಯ ವಿಶೇಷ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹದ್ದು. ಬಹುಶಃ ತಾವೆಲ್ಲ ಹಲವಾರು ವರ್ಷಗಳಿಂದ ನೋಡಿದ್ದೀವಿ. ಅವತ್ತು ಸಾವಿರಾರು ಜನ ಭಕ್ತರು, ವಿಶೇಷವಾಗಿ ಮದುವೆ ಆಗದೇ ಇರತಕ್ಕಂಥ ಹೆಣ್ಮಕ್ಳು, ಮಕ್ಕಳಾಗದೇ ಇರತಕ್ಕಂಥವರು ಆ ಸುಕ್ಷೇತ್ರಕ್ಕೆ ಭೀಮನ ಅಮಾವಾಸ್ಯೆ ದಿವಸ ನಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ ಪ್ರತೀತಿ, ಆ ಒಂದು ನಂಬಿಕೆಯನ್ನ ಸುಕ್ಷೇತ್ರ ಯಾವತ್ತೂ ಉಳಿಸ್ಕೊಂಡು ಬಂದಿದೆ. ಇಂಥ ಒಂದು ಪವಿತ್ರ ಅಮಾವಾಸ್ಯೆ ಕಟ್ಟಡೆಯಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ಸೇರಬಹುದು ಅಂತ ಅಂದಾಜು ಮಾಡಿ ಪರಮಪೂಜ್ಯರು ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಭೋಜನದ ವ್ಯವಸ್ಥೆ, ಯಾವುದೇ ತೊಂದರೆ ಆಗದಿರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ತಿಪಟೂರಿನಿಂದ ಸುಕ್ಷೇತ್ರಕ್ಕೆ ಪ್ರತಿ 5 ನಿಮಿಷಕ್ಕೊಂದು ಬಸ್ಸಿನ ವ್ಯವಸ್ಥೆಯನ್ನ KSRTC ಅವರು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ತ ಭಕ್ತ ಬಂಧುಗಳು ಯಾವುದೇ ಒಂದು ಗಲಾಟೆ ಅಥವಾ ಗೌಜು ಮಾಡಿಕೊಳ್ಳದೆ ಶಾಂತ ರೀತಿಯಿಂದ ಸುಕ್ಷೇತ್ರಕ್ಕೆ ಬಂದು ಪರಮಪೂಜ್ಯರ ದರ್ಶನಾಶೀರ್ವಾದವನ್ನ, ಹಾಗೆ ಸುಕ್ಷೇತ್ರದ ಎಲ್ಲ ಘನವಂತ ಗದ್ದುಗೆಗಳಲ್ಲಿ ಅಣೆಹಚ್ಚಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ